Hello everyone, this is Shruti J, Assistant Professor, Department of Commerce, GFGC Sarpur. This is the part 2 of the video lecture on common logarithms. ಈ ಒಂದು ವಿಡಿಯೋ ಲೆಕ್ಚರ್ ಅಲ್ಲಿ ಆಂಟಿ ಲಾಗರಿಥಮ್ಸ್ ಅನ್ನ ಎಲ್ಲಿ ಮತ್ತೆ ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಆಂಟಿ ಲಾಗರಿಥಮ್ಸ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಂಟಿ ಲಾಗರಿಥಮ್ಸ್ ಇಸ್ ನಥಿಂಗ್ ಬಟ್ ದ ರಿವರ್ಸಲ್ ಆಫ್ ಲಾಗರಿಥಮ್ಸ್. ಹಾಗಂತಂದ್ರೆ ಫಾರ್ ಎಕ್ಸಾಂಪಲ್ ಲಾಗ್ ಎನ್ ವ್ಯಾಲ್ಯೂ ಎಕ್ಸ್ ಅಂತ ಇದ್ರೆ ಎನ್ ಅನ್ನ ನಾವು ಆಂಟಿ ಲಾಗರಿಥಮ್ ಆಫ್ ಎಕ್ಸ್ ಅಂತ ಕರಿತೀವಿ. ಹಾಗಂತಂದ್ರೆ ಏನು, ಈ ಆಂಟಿ ಲಾಗರಿಥಮ್ ಇದೆಯಲ್ಲ, ಈ ಆಂಟಿ ಲಾಗರಿಥಮ್ ಅನ್ನ ನಾವು ಲಾಗರಿಥಮ್ ವ್ಯಾಲ್ಯೂ ಅನ್ನ ಕೊಟ್ಟಾಗ ನಂಬರ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಲಾಗ್ ವ್ಯಾಲ್ಯೂ ಕೊಟ್ಟಾಗ ಆಂಟಿ ಲಾಗ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಆಂಟಿ ಲಾಗ್, ಫಾರ್ ಎಕ್ಸಾಂಪಲ್, ಇಫ್ ದ ಲಾಗರಿಥಮ್ ಆಫ್ ಅ ನಂಬರ್ ಇಸ್ 2.2473, ಫೈಂಡ್ ದ ನಂಬರ್. ಸೊ ಆಂಟಿ ಲಾಗರಿಥಮ್ ಅಂದ್ರೆ ಆಂಟಿ ಲಾಗರಿಥಮ್ ಅಲ್ಲಿ ನಾವು ನಂಬರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ನಂಬರ್ ಅನ್ನ ಫೈಂಡ್ ಔಟ್ ಮಾಡೋದಿಕ್ಕೆ ನಮ್ಗೆ ಆಂಟಿ ಲಾಗ್ ಟೇಬಲ್ ಬೇಕು. ಸೊ ಆಂಟಿ ಲಾಗ್ ಟೇಬಲ್ ಹೇಗಿರುತ್ತೆ ಏನಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋ ಲೆಕ್ಚರ್ ಪಾರ್ಟ್ 1 ಅಲ್ಲಿ ಹೇಳಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಗೊತ್ತಿದೆ, ಮ್ಯಾಂಟಿಸಾ ಬಗ್ಗೆ ಗೊತ್ತಿದೆ. ಈ ಒಂದು ಲಾಗರಿಥಮ್ ವ್ಯಾಲ್ಯೂ ನಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಂಟಿ ಲಾಗ್ ಕನ್ವರ್ಟ್ ಮಾಡ್ಬೇಕಾದ್ರೆ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಸೈಡ್ ಆಗಿ ಇಡ್ತೀವಿ. ಕ್ಯಾರೆಕ್ಟರಿಸ್ಟಿಕ್ ಅನ್ನ ನಾವು ಲಾಸ್ಟ್ ಅಲ್ಲಿ ತಗೋತೀವಿ. ಸೊ ಏನು ಮ್ಯಾಂಟಿಸಾ ಪಾರ್ಟ್ ಏನಿದೆ ಅದನ್ನ ಮಾತ್ರ ಯೂಸ್ ಮಾಡಿಕೊಂಡು ನಾವು ಆಂಟಿ ಲಾಗ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೇಮ್ ಲಾಗ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು ಅದೇ ರೀತಿ ಆಂಟಿ ಲಾಗ್ ವ್ಯಾಲ್ಯೂ ಅನ್ನ ಕೂಡ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ 0.2473 ಇದೆ. ಸೊ ಇದನ್ನ ನಾವು ಆಂಟಿ ಲಾಗ್ ಟೇಬಲ್ ಅಲ್ಲಿ ಪ್ಲಾಟ್ ಮಾಡೋಣ. 0.24 ಇಲ್ಲಿದೆ, ಕಾಲಮ್ 7 ಇಲ್ಲಿದೆ. ಸೊ ಎರಡು ಮೀಟ್ ಆಗೋದು ಇಸ್ 1766. So the value of mantissa of 247 is 1766. Next number 3 ಇದೆ. So mean difference 3 ಅದೇ ವ್ಯಾಲ್ಯೂ ಅಲ್ಲಿ ಅಂದ್ರೆ 24 ಅಲ್ಲಿ. ಸೊ mean difference 3 ಗೆ 1 ಇದೆ. ಸೊ mean difference 1, ಎರಡನ್ನು ಟೋಟಲ್ ಮಾಡಿದ್ರೆ ನಿಮ್ಗೆ 1767 ಬರುತ್ತೆ. ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಪಾಯಿಂಟ್ ಅನ್ನ ಪ್ಲೇಸ್ ಮಾಡ್ಬೇಕು. ಪಾಯಿಂಟ್ ಇಡೋದಿಕ್ಕೆ ಅಂದ್ರೆ ಪಾಯಿಂಟ್ ಅನ್ನ ಪ್ಲೇಸ್ ಮಾಡೋದಿಕ್ಕೆ ನಮ್ಗೆ ಕ್ಯಾರೆಕ್ಟರ್ ಅನ್ನ ಯೂಸ್ ಮಾಡ್ಕೋತೀವಿ. ಈ ಒಂದು ಪ್ರಾಬ್ಲಮ್ ಅಲ್ಲಿ ಕ್ಯಾರೆಕ್ಟರ್ ಬಂದು 2 ಇದೆ, ಕ್ಯಾರೆಕ್ಟರಿಸ್ಟಿಕ್. ಸೊ 2 ಅಂತಂದ್ರೆ ನಾವು +1 ನಂಬರ್ ಆದ್ಮೇಲೆ ಪಾಯಿಂಟ್ ಅನ್ನ ಇಡಬೇಕು. ಸೊ ಸೇಮ್ ನಾವು ಕ್ಯಾರೆಕ್ಟರಿಸ್ಟಿಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಅದರ ರಿವರ್ಸಲ್. ಸೊ ಇಲ್ಲಿ 2 ಅಂತ ಇರುವಂತ ನಂಬರ್ ಇದೆ, ಹಾಗಾಗಿ 3 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಅನ್ನ ಇಡಬೇಕು. ಸೊ 3 ಡಿಜಿಟ್ ಆದ್ಮೇಲೆ ಅಂತಂದ್ರೆ ದ ನಂಬರ್ ವಿಲ್ ಬಿಕಮ್ 176.7. ಸೊ 3 ಡಿಜಿಟ್ಸ್ ಆದ್ಮೇಲೆ ಅಂದ್ರೆ 176 ಆದ್ಮೇಲೆ ನಾವು ಪಾಯಿಂಟ್ ಅನ್ನ ಇಟ್ಟಿದ್ದೀವಿ. ಈಗ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಇಫ್ ದ ಲಾಗರಿಥಮ್ ಆಫ್ ಅ ನಂಬರ್ ಇಸ್ -2.6480, ಫೈಂಡ್ ದ ನಂಬರ್. ಇಲ್ಲಿ ಇರುವಂತದ್ದು -2. ಸೊ -2 ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಗೆ ನಂಬರ್ ಅಲ್ಲಿ ಪಾಯಿಂಟ್ಗೂ ಮುಂಚೆ ಯಾವುದೇ ವ್ಯಾಲ್ಯೂ ಇರಲ್ಲ, ಪಾಯಿಂಟ್ ಆದ್ಮೇಲೆ ಎಷ್ಟು 0 ಬರಬೇಕು ಅನ್ನೋದನ್ನ ನಿಮ್ಗೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಹೇಳುತ್ತೆ. ಕ್ಯಾರೆಕ್ಟರಿಸ್ಟಿಕ್ -2. ಸೊ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ ಮೈನಸ್ ಇದ್ದಾಗ ನಿಮ್ಗೆ ಪಾಯಿಂಟ್ ಆದ್ಮೇಲೆ ಎಷ್ಟು ಝೀರೋಸ್ ಬರಬೇಕು ಅಂತ ಹೇಳುತ್ತೆ. ಸೊ ಫಸ್ಟ್ ಆಫ್ ಆಲ್ ಮ್ಯಾಂಟಿಸಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಮ್ಯಾಂಟಿಸಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಆಂಟಿ ಲಾಗ್ ಟೇಬಲ್ ಬೇಕು. ಸೊ ಮ್ಯಾಂಟಿಸಾ ವ್ಯಾಲ್ಯೂಗೆ ಫಸ್ಟ್ ಆಫ್ ಆಲ್ ಪ್ಲಾಟ್ ಮಾಡೋಣ. 6, 4 and 8. ಸೊ 0.64 ಇಲ್ಲಿದೆ, ಕಾಲಮ್ 8 ಇದು. ಸೊ ಈ ಕಾಲಮ್ 8 and 64 ಇನ ವ್ಯಾಲ್ಯೂ 4446. ಸೊ ವ್ಯಾಲ್ಯೂ ಆಫ್ ಮ್ಯಾಂಟಿಸಾ 648 is 4446. ನೆಕ್ಸ್ಟ್ 0ದು ಮೀನ್ ಡಿಫರೆನ್ಸ್ ನೋಡ್ಬೇಕು. ನಿಮ್ಮ ಮೀನ್ ಡಿಫರೆನ್ಸ್ ಕಾಲಮ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 0ಗೆ ಮೀನ್ ಡಿಫರೆನ್ಸ್ 0ನೇ ಉಳ್ಕೊಳ್ಳುತ್ತೆ. ಅಂಡ್ ಸೊ ದ ಟೋಟಲ್ ಆಫ್ ಇಟ್ ಇಸ್ ಗೋಯಿಂಗ್ ಟು ರಿಮೇನ್ 4446. ಈಗ ಪಾಯಿಂಟ್ ಅನ್ನ ಪ್ಲೇಸ್ ಮಾಡಬೇಕು. ಪಾಯಿಂಟ್ ಅನ್ನ ಪ್ಲೇಸ್ ಮಾಡ್ಲಿಕ್ಕೆ ನಾನು ಆಗ್ಲೇ ಹೇಳ್ದಾಗೆ ಫಸ್ಟ್ ಆಫ್ ಆಲ್ ನೀವು ಪಾಯಿಂಟ್ ಹಾಕ್ತೀರಾ. ಪಾಯಿಂಟ್ ಆದ್ಮೇಲೆ ಎಷ್ಟು 0 ಹಾಕ್ಬೇಕು ಅಂತ ನೋಡ್ತೀರಾ. ಎಷ್ಟು 0 ಹಾಕ್ಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿದೆಯೋ ಆ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ -1 ಮಾಡ್ಕೋಬೇಕು. ಸೊ 2 - 1 is 1. ಸೊ 1 0, ಪಾಯಿಂಟ್ ಆದ್ಮೇಲೆ 1 0 ಹಾಕಿ ಆಮೇಲೆ ಸಿಕ್ಕಿರುವಂತ ನಂಬರ್ ಅನ್ನ ಹಾಕ್ತೀರಾ. ಸೊ ದ ವ್ಯಾಲ್ಯೂ ಆಫ್ log -2.6480
is 0.04446. ನೀವು ಲಾಗ್ ಟೇಬಲ್ ಹೇಗೆ ಯೂಸ್ ಮಾಡೋದು ಅಂತ ಪಾರ್ಟ್ 1 ವಿಡಿಯೋನಲ್ಲಿ ಕಲ್ತಿದ್ದೀರಾ. ಆಂಟಿ ಲಾಗ್ ಟೇಬಲ್ ಹೇಗೆ ಯೂಸ್ ಮಾಡೋದು ಅಂತ ಈಗ ಪಾರ್ಟ್ 2 ವಿಡಿಯೋನಲ್ಲಿ ಕಲ್ತಿದ್ದೀರಾ. ಈಗ ಎರಡೂ ಬೇಸಿಸ್ ಮೇಲೆ ನಾವು ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಹೋಗೋಣ. So let us move on with the first problem. Find the value of 2.8934 into 0.1563 using log table. So solution ನೋಡೋಣ. ವೆರಿ ಸಿಂಪಲ್ ಪ್ರಾಬ್ಲಮ್. ಇದನ್ನ ಲಾಗ್ ಟೇಬಲ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಸೊ ನಮಗೆ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ, ಎಕ್ಸ್ ವ್ಯಾಲ್ಯೂ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಈ ಒಂದು ನಂಬರ್ಸಿನ ಪ್ರಾಡಕ್ಟ್, ಅಂದ್ರೆ ಈ ಒಂದು ನಂಬರ್ಸಿನ ವ್ಯಾಲ್ಯೂ. ಈಗ ಲಾಗ್ ಟೇಬಲ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎರಡೂ ಕಡೆ ಲಾಗ್ ಹಾಕಬೇಕು. ನಿಮಗೆ ಗೊತ್ತಿದೆ, ನೀವೇನೇ ಆಡ್ ಅಥವಾ ಡಿವೈಡ್ ಅಥವಾ ಮಲ್ಟಿಪ್ಲೈ ಏನೇ ಮಾಡಿದ್ರು ಕೂಡ ಎರಡೂ ಕಡೆ ಅಂದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡರಲ್ಲೂ ಮಾಡಬೇಕಾಗುತ್ತೆ. ಸೊ ಲಾಗ್ ಟೇಬಲ್ ಅಂತ ಹೇಳಿರೋದ್ರಿಂದ ನಾನು ಲಾಗ್ ಅನ್ನ ಎರಡೂ ಕಡೆ ಹಾಕ್ತೀನಿ. So log x is equal to log 2.8934 plus, ಇಲ್ಲಿ ನಾನು ಪ್ಲಸ್ ಸೈನ್ ಹಾಕಿದ್ದೀನಿ, ಅಲ್ಲಿ ಮೇಲೆ ಇಂಟು ಸೈನ್ ಇರೋ ಜಾಗಕ್ಕೆ ಪ್ಲಸ್ ಸೈನ್ ಹಾಕಿದ್ದೀನಿ, ಪ್ಲಸ್ ಲಾಗ್ 0.1563. ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಲಾಗರಿದಮ್ ಅಲ್ಲಿ ನಿಮಗೆ ಬರುವಂತದ್ದು ಎರಡೇ ಆಪರೇಷನ್, ಒಂದು ಪ್ಲಸ್ ಇನ್ನೊಂದು ಮೈನಸ್. ಮಲ್ಟಿಪ್ಲಿಕೇಶನ್ ಇರೋದೆಲ್ಲ ಪ್ಲಸ್ ಆಗುತ್ತೆ, ಡಿವಿಷನ್ ಇರೋದೆಲ್ಲ ಮೈನಸ್ ಆಗುತ್ತೆ. ಸೊ ನೀವು ಲಾಗರಿದಮ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅನ್ನ ಮಾಡೋದಿಲ್ಲ. ಇಟ್ ಇಸ್ ಈದರ್ ಪ್ಲಸ್ ಆರ್ ಮೈನಸ್. ಸೊ ನೆಕ್ಸ್ಟ್ ನಾವು ಲಾಗ್ ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು ಲಾಗ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಲಾಗ್ ಟೇಬಲ್ ಯೂಸ್ ಮಾಡೋಣ. ಲಾಗ್ 2.8934. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನೋಡೋಣ. ಸೊ ಕ್ಯಾರೆಕ್ಟರಿಸ್ಟಿಕ್ ಅಂತಂದ್ರೆ ಪಾಯಿಂಟ್ಗೂ ಮುಂಚೆ ಇರೋ ನಂಬರ್ ಬೇಸಿಸ್ ಮೇಲೆ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ಸೊ ಇಲ್ಲಿ ಪಾಯಿಂಟ್ಗೂ ಮುಂಚೆ ಒಂದೇ ಡಿಜಿಟ್ ಇದೆ. ಒಂದು ಡಿಜಿಟ್ ಅಂತಂದ್ರೆ 0 ಬರುತ್ತೆ. ಸೊ ದ ವ್ಯಾಲ್ಯೂ ಬಿಕಮ್ಸ್ 0 ಪಾಯಿಂಟ್. ನೆಕ್ಸ್ಟ್ ನಂಬರ್ಸ್ ತಗೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ 28 ಅನ್ನ ಪ್ಲಾಟ್ ಮಾಡ್ಕೋತೀನಿ. 28 is here. Then I will plot the 9th column. Value of 28 and 9 is 4609. Next mean difference 3 ಇದೆ. Mean difference of 3 is 5. 34 ಇದೆ. ಸೊ 34 ಅಂತಂದ್ರೆ ರೌಂಡ್ ಆಫ್ ಮಾಡಿದ್ರೆ ಇಟ್ ಇಸ್ 3. ಸೊ ಹಾಗಾಗಿ 3 ದೇ mean difference ತಗೋಬೇಕು. ಸೊ ಕ್ಯಾರೆಕ್ಟರಿಸ್ಟಿಕ್ 0.4609 plus 5 is 4614. ಸೊ ಫಸ್ಟ್ ಪಾರ್ಟ್ದು ಲಾಗ್ 2.8934 ವ್ಯಾಲ್ಯೂ ಬಂದು 0.4614. ಮತ್ತೆ ಲಾಗ್ 0.1563 ಹೋಗೋದಾದ್ರೆ ಪಾಯಿಂಟ್, ಇಲ್ಲಿ ಪಾಯಿಂಟ್ಗೂ ಮುಂಚೆ 0 ಇದೆ. ಸೊ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 1, ಮೈನಸ್ ವ್ಯಾಲ್ಯೂ ಬರುತ್ತೆ ಕ್ಯಾರೆಕ್ಟರಿಸ್ಟಿಕ್. ಪಾಯಿಂಟ್ ಆದ್ಮೇಲೆ ನಿಮ್ಗೆ 0 ಇಲ್ಲ, ಸೊ 1 ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಇಸ್ -1 ಪಾಯಿಂಟ್. ಈಗ 1563 ನ ಪ್ಲಾಟ್ ಮಾಡೋಣ. 15 is here, 6th column is here. So the value that meets is 1931. Mean difference ಬಂದು 3 ದು 1931 plus 8 1939. ಸೊ ನಿಮ್ಗೆ ಲಾಗ್ ವ್ಯಾಲ್ಯೂಸ್, ಎರಡು ಲಾಗ್ ವ್ಯಾಲ್ಯೂಸ್ ಲೊಕೇಟ್ ಆಗಿದೆ. ಸೊ ಅದರ ಬೇಸಿಸ್ ಮೇಲೆ log x is equal to 0.4614 plus -1.1939. ಮತ್ತೆ ರಿಪೀಟ್ ಮಾಡ್ತೀನಿ ಹೇಗೆ ಬಂತು ಅಂತ. ಸೊ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಅಂದ್ರೆ ಪಾಯಿಂಟ್ ಬಿಫೋರ್ ಇರೋ ನಂಬರ್ನ ಕ್ಯಾರೆಕ್ಟರಿಸ್ಟಿಕ್ ಅಂತೀವಿ. ಕ್ಯಾರೆಕ್ಟರಿಸ್ಟಿಕ್ ಅನ್ನ ಲೊಕೇಟ್ ಮಾಡ್ಲಿಕ್ಕೆ ಇಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಅಂದ್ರೆ ಲಾಗ್ 2.8934 ಅಲ್ಲಿ ನಮ್ಗೆ ಪಾಯಿಂಟ್ಗೂ ಮುಂಚೆ 2 ಅನ್ನುವಂತ ಒಂದು ನಂಬರ್ ಇದೆ. ಸೊ ಒಂದೇ ಡಿಜಿಟ್ ಇರೋದ್ರಿಂದ ಆ 1 ಇಂದ -1 ಅನ್ನ ಮಾಡ್ಕೋಬೇಕು. ಎಷ್ಟು ಡಿಜಿಟ್ಸ್ ಇದೆಯೋ ಅದಕ್ಕಿಂತ ಒಂದು ಕಡಿಮೆ ಬರೀಬೇಕು. ಸೊ 1 - 1 is 0. ಸೊ 0 ಪಾಯಿಂಟ್ ಆಗುತ್ತೆ. ಇನ್ನ 28934 ಅನ್ನ ನಾವು ಪ್ಲಾಟ್ ಮಾಡ್ತಾ ಹೋಗ್ಬೇಕು. 28 ಅನ್ನೋಂಥ ಕಾಲಮ್ ರೋ ನಲ್ಲಿ, ಅಂದ್ರೆ ಈ ಕಾಲಮ್ ನಲ್ಲಿ ನೆಕ್ಸ್ಟ್ 9 ಅನ್ನೋಂಥ ಕಾಲಮ್ ವ್ಯಾಲ್ಯೂ ಅನ್ನ ಪ್ಲಾಟ್ ಮಾಡ್ತಾ ಹೋಗ್ಬೇಕು. ಸೊ ದ ವ್ಯಾಲ್ಯೂ ಇಸ್ 4609. ನೆಕ್ಸ್ಟ್ ವಿ ಗೋ ಟು mean difference. Mean difference is 5. Mean difference of 3 is 5. ಸೊ ಅದನ್ನ ಆಡ್ ಮಾಡ್ಕೊಂಡಾಗ ನಮಗೆ 4614 ಬರುತ್ತೆ. Next we go to the second part of the logarithm, log 0.1563. So 0 ಗೂ ಮುಂಚೆ ಪಾಯಿಂಟ್ ಗೂ ಮುಂಚೆ 0 ಇರೋದ್ರಿಂದ ಮೈನಸ್ ವ್ಯಾಲ್ಯೂ ಬರುತ್ತೆ.
ಸೊ ಪಾಯಿಂಟ್ ಆದ್ಮೇಲೆ zeros ಇಲ್ಲ, ಸೊ 1 more than the actual number of zeros after ಪಾಯಿಂಟ್ ಆದ್ಮೇಲೆ ಎಷ್ಟು zero ಇದೆಯೋ ಅದಕ್ಕಿಂತ ಒಂದು ಜಾಸ್ತಿ ಬರೀಬೇಕು. ಇಲ್ಲಿ 0 ಇಲ್ಲ ಅಂತಂದಾಗ 1 ಅಂತ ಬರೀತೀವಿ, ಸೊ -1 ಆಗುತ್ತೆ. ಪಾಯಿಂಟ್ ಹಾಕ್ತೀರಾ, ಅದಾದ್ಮೇಲೆ 1563 ನ ಪ್ಲಾಟ್ ಮಾಡ್ತೀರಾ. ಸೊ 15 is here, 6 is here, ಸೊ ಇದಕ್ಕೆ ವ್ಯಾಲ್ಯೂ ಬಂದು 1931. Mean difference of 3 is 8, so 1931 plus 8 ನಿಮಗೆ 1939 ಬರುತ್ತೆ. ಸೊ ಲಾಗ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಇವಾಗ ಇದೆರಡನ್ನು ಆಡ್ ಮಾಡ್ಕೋಬೇಕು. ಆಡ್ ಮಾಡ್ಬೇಕಾದ್ರೆ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಸಪರೇಟ್ ಆಗಿ ಆಡ್ ಮಾಡಿ, ಮ್ಯಾಂಟಿಸಾನ ಸಪರೇಟ್ ಆಗಿ ಆಡ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ 0.4614 ಪ್ಲಸ್ 0.1939 ಮಾಡ್ತೀರಾ, ನಿಮ್ಗೆ 0.6553 ಬರುತ್ತೆ. ಅದಾದ್ಮೇಲೆ 0 ಪ್ಲಸ್ ಆಫ್ -1 ಮಾಡ್ತೀರಾ. 0 plus of -1 is -1, so -1.6553 will be your log x. Log of x is equal to -1.6553. ಇದು log of x. ಆದರೆ ನಮಗೆ ಫೈಂಡ್ ಔಟ್ ಮಾಡಕ್ ಹೇಳಿರೋದು ಅವರು x ವ್ಯಾಲ್ಯೂ. we don't have to find log x. so log x ಸಿಕ್ಕಿದೆ, x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಾರೆ ನಾವೇನ್ ಮಾಡಬೇಕು, ರಿವರ್ಸಲ್ ಮಾಡಬೇಕು, ಆಂಟಿ ಲಾಗ್ ಅನ್ನ ಫೈಂಡ್ ಔಟ್ ಮಾಡಬೇಕು. so x will be is equal to anti log of -1.6553. ಸೊ ಆಂಟಿ ಲಾಗ್ ಫೈಂಡ್ ಔಟ್ ಮಾಡಬೇಕು ಅಂತಾನೆ ನಮ್ಗೆ ಏನ್ ಬೇಕು, ಆಂಟಿ ಲಾಗ್ ಫೈಂಡ್ ಔಟ್ ಮಾಡಕ್ಕೆ ನಮ್ಗೆ ಆಂಟಿ ಲಾಗ್ ಟೇಬಲ್ ಬೇಕು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯೋರ್ ಆಂಟಿ ಲಾಗ್ ಟೇಬಲ್. ಆಂಟಿ ಲಾಗ್ ಟೇಬಲ್ ಅಲ್ಲಿ ನಾವು ಪ್ಲಾಟ್ ಮಾಡ್ತಾ ಹೋಗೋಣ. ಆಂಟಿ ಲಾಗ್ ಟೇಬಲ್ ಪ್ಲಾಟ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು, ನಮ್ಗೆ ಬೇಕಾಗಿರುವಂತದ್ದು ಬರೀ ಮ್ಯಾಂಟಿಸಾ ವ್ಯಾಲ್ಯೂ. ಸೊ 65 ಅನ್ನ ಪ್ಲಾಟ್ ಮಾಡ್ತೀನಿ. 65 is here and we need fifth column is here. 65 ಅಲ್ಲಿ fifth column ಅಂತಂದ್ರೆ the value is 4519. in a mean difference of 3 is 3. 4519 plus 3 ನಿಮ್ಗೆ 4521 ಬರುತ್ತೆ. ಇನ್ನ ಪಾಯಿಂಟ್ ಎಲ್ಲಿ ಹಾಕೋಬೇಕು, -1 ಇದೆ ಪಾಯಿಂಟ್, ಅಂದ್ರೆ ಪಾಯಿಂಟ್ ಗೂ ಮುಂಚೆ 0 ಬರುತ್ತೆ. ಪಾಯಿಂಟ್ ಆದ್ಮೇಲೆ there are no zeros. So 1 ಅಂತಂದ್ರೆ -1 ಹಾಕೋಬೇಕು, there are no zeros. So the value of x is equal to 0.4522. ಸೊ ಅದೇ ತರದ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. Find the value of 265.3 by 134.8 using log table. Let's look at the solution part. So solution ಮಾಡಬೇಕು ಅಂತಂದ್ರೆ ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ x ಅನ್ನ ಹಾಕೋತೀನಿ. x is equal to 265.3 divided by 134.8. ಸೊ ಲಾಗ್ ಟೇಬಲ್ ಯೂಸ್ ಮಾಡಿ ಅಂತ ಹೇಳಿರೋದ್ರಿಂದ ನಾನು ಎರಡೂ ಕಡೆ ಲಾಗ್ ಅನ್ನ ಹಾಕೋತೀನಿ. ಇಟ್ ಬಿಕಮ್ಸ್ log x is equal to log 265.3 minus log 134.8. ಇಲ್ಲಿ ಡಿವಿಷನ್ ಸೈನ್ ಇರೋದು ಮೈನಸ್ ಸೈನ್ ಆಗಿದೆ. ಲಾಗ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ನನಗೆ ಲಾಗ್ ಟೇಬಲ್ ಬೇಕು. ಲಾಗ್ ಟೇಬಲ್ ಅಲ್ಲಿ ನಾನು ಪ್ಲಾಟ್ ಮಾಡ್ಕೊತಾ ಹೋಗ್ತೀನಿ. ಸೊ ದ ವ್ಯಾಲ್ಯೂ ಆಫ್ ಲಾಗ್ 265.3 ಬಂದು, ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ ನೋಡೋದಕ್ಕೆ ನನಗೆ ಪಾಯಿಂಟ್ಗೂ ಮುಂಚೆ 3 ಡಿಜಿಟ್ಸ್ ಇದೆ. ಸೊ 3 ಡಿಜಿಟ್ಸ್ ಇದ್ದಾಗ ನಾನು ಅದನ್ನ -1 ಮಾಡ್ಕೋತೀನಿ. ಸೊ 3 - 1 is 2. ಕ್ಯಾರೆಕ್ಟರಿಸ್ಟಿಕ್ 2 ಬರದಾಗಿದೆ. ನೆಕ್ಸ್ಟ್ 2653 ನ ಪ್ಲಾಟ್ ಮಾಡ್ಕೋಬೇಕು. 26th row 5th column value becomes 4232. Next mean difference of 3, 4232 plus 5, 4232 plus 5 ನಮಗೆ 4237 ಬರುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಬಂದು 2 ಪಾಯಿಂಟ್ ಆಗುತ್ತೆ. 2653 ಇದು ಮ್ಯಾಂಟಿಸಾ ವ್ಯಾಲ್ಯೂ 4237. ಸೊ ಲಾಗ್ ವ್ಯಾಲ್ಯೂ ಆಫ್ 265.3 2.5237 ಬರುತ್ತೆ. ನೆಕ್ಸ್ಟ್ ಮೈನಸ್ ಸೈನ್ ಹಾಗೆ ಹಾಕೋತೀನಿ. ಲಾಗ್ ವ್ಯಾಲ್ಯೂ ಆಫ್ 134.8. ಸೊ 134 ಅಂತಂದ್ರೆ ಪಾಯಿಂಟ್ಗೂ ಮುಂಚೆ 3 ಡಿಜಿಟ್ ಇದೆ. ಸೊ ಪಾಯಿಂಟ್ಗೂ ಮುಂಚೆ 3 ಡಿಜಿಟ್ ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ 2 ಆಗುತ್ತೆ, ಅಂದ್ರೆ 3 - 1 is 2. ಈಗ 1348 ಅನ್ನ ನಾನು ಲಾಗ್ ಟೇಬಲ್ ಅಲ್ಲಿ ಪ್ಲಾಟ್ ಮಾಡ್ತೀನಿ. 1348 ಅನ್ನ ಪ್ಲಾಟ್ ಮಾಡಬೇಕು ಅಂತಂದ್ರೆ 13 column 4. So it becomes 1271. Next to mean difference of 8 is 26. So 1271 plus 26 is 1297. Next ಇದನ್ನ
ಮೈನಸ್ ಮಾಡ್ತೀನಿ. ಮೈನಸ್ ಮಾಡಬೇಕಾದ್ರೆ 2 ಮತ್ತೆ 2 ನ ಸಪ್ರೇಟ್ ಆಗಿ ಇಟ್ಕೋತೀನಿ. 4237 ಮೈನಸ್ 1297 ನನಗೆ 0.2940 ಬರುತ್ತೆ. 2 ಮೈನಸ್ 2 0 ಲಾಗ್ ವ್ಯಾಲ್ಯೂ ಬಂತು. ಬಟ್ ನಮಗೆ ಬೇಕಾಗಿರೋದು ಲಾಗ್ ಅಲ್ಲ, ಎಕ್ಸ್ ವ್ಯಾಲ್ಯೂ. ಲಾಗ್ ಎಕ್ಸ್ ಅಲ್ಲ, ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಲಾಗು ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ. ಸೊ ಇಟ್ ಬಿಕಮ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಆಂಟಿ ಲಾಗ್ ಆಫ್ 0.2940. ಸೊ ಆಂಟಿ ಲಾಗ್ ಫೈಂಡ್ ಔಟ್ ಮಾಡೋಕ್ಕೆ ನನಗೆ ಆಂಟಿ ಲಾಗ್ ಟೇಬಲ್ ಬೇಕು. ಆಂಟಿ ಲಾಗ್ ಟೇಬಲ್ಗೆ ನನಗೆ 2940ಗೆ ಆಂಟಿ ಲಾಗ್ ಟೇಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋತೀನಿ. ಸೊ 29 ಇಲ್ಲಿದೆ, and then 4 is here. 29 to 4th column is 1968. Mean difference of 0 is 0. So 0.2940 ಗೆ ವ್ಯಾಲ್ಯೂ ಬಂದು 1968 ಬರುತ್ತೆ. ಪಾಯಿಂಟ್ಗೂ ಮುಂಚೆ 0 ಇದೆ ಅಂತಂದ್ಮೇಲೆ ಒಂದು ಡಿಜಿಟ್ ಆದ್ಮೇಲೆ ಪಾಯಿಂಟ್ ಅನ್ನ ಹಾಕಬೇಕು. ಸೊ 1968ಗೆ ಒಂದು ಡಿಜಿಟ್ ಆದ್ಮೇಲೆ ಪಾಯಿಂಟ್ ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ ಬಿಕಮ್ಸ್ 1.968. ಕಾಮನ್ ಲಾಗರಿಥಮ್ಸ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ವಿಡಿಯೋ ಇಂದ ನೀವು ಲಾಗರಿಥಮ್ ಟೇಬಲ್ ಮತ್ತೆ ಆಂಟಿ ಲಾಗರಿಥಮ್ ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತ ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.